ಮೇಕಪ್ ಕೋರ್ಸ್ ಮಾಡ್ಕೊಂಡ ತಕ್ಷಣ ಲ್ಯಾಕ್ಸ್ ಟುಗೆದರ್ ನಾವು ಅರ್ನ್ ಮಾಡ್ಬಿಡ್ಬೋದು. ವಾಸ್ತವವಾಗಿ ಹಾಗಲ್ಲ. ಯಾರೋ ತುಂಬ ದುಡ್ಡು ಖರ್ಚು ಮಾಡಿ ಸ್ಟುಡಿಯೋ ಓಪನ್ ಮಾಡಿದ್ರು ಅಂತ ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ತೋರಿಸಿದ್ರೆ ಮಾತ್ರ ನಂಗೆ ಆರ್ಡರ್ ಸಿಗೋದು. ಕೆಲವೊಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ದು ಪ್ರಾಡಕ್ಟ್ 37,000 ರೂಪೀಸ್ ಆಗುತ್ತೆ. ಅದರಲ್ಲಿ ಮಾಡಿದರೆ ಮಾತ್ರನೇ ಮೇಕಪ್ ಸ್ಟುಡಿಯೋ ಓಪನ್ ಮಾಡೋದು ನೆಸೆಸರಿ ಏನಿರೋದಿಲ್ಲ. ಇಷ್ಟ ಆದರೆ ಬನ್ನಿ ಅಂತ ಹೇಳಬೇಕು. ನಮಸ್ಕಾರ, ಇದು ಸೌಂದರ್ಯ ಜ್ಞಾನ ಮೇಕ್ ಓವರ್ ಮಂತ್ರ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಬಡಕಿಲ್ಲ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸೀರೀಸನ್ನು ನಮ್ಮ ಜೊತೆ ನಡೆಸ್ಕೊಡ್ತಾ ಇರುವಂಥದ್ದು ದೀಪಾ ನಾಗೇಶ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಇಟ್ಸ್ ಆಲ್ವೇಸ್ ಮೈ ಪ್ಲೆಜರ್. ಸೂಪರ್. ಸೊ ನಮ್ಮ ಮೇಕ್ ಓವರ್ ಮಂತ್ರ ಸೌಂದರ್ಯ ಜ್ಞಾನವನ್ನು ಇನ್ನಷ್ಟು ಹೆಚ್ಚಿಸುವಂಥ ಒಂದು ತಂತ್ರ. ಸೊ ಇವತ್ತು ನಾವು ಜನರನ್ನು ಹೇಗೆ ಇನ್ನಷ್ಟು ಎನೇಬಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಖಂಡಿತವಾಗ್ಲೂ ಪ್ರತಿ ಸತಿ ನಾವು ಮೇಕಪ್ ಟಿಪ್ಸ್ನೇ ಕೊಡ್ತಾ ಇದ್ವಿ. ಇವತ್ತು ಮೇಕಪ್ ಆರ್ಟಿಸ್ಟಿಗೆ ಟಿಪ್ಸ್ ಕೊಡೋಣ ಅಲ್ವಾ? ತುಂಬಾ ಜನಕ್ಕೆ ಆಸೆ ಇರುತ್ತೆ ಸೂರ್ಯಂಗೆ ಟಾರ್ಚ್. ಅದು ನಿಜ, ಹಾಗೆ ಮಾಡೋಣ. ಸೊ ತುಂಬಾ ಜನ ಇವಾಗ ಏನಾಗಿದೆ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡಿರ್ತಾರೆ, ಆದ್ರೆ ಮೇಕಪ್ ನ ಹೇಗೆ ಪರ್ಸ್ಯೂ ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ. ಅಪರ್ಚುನಿಟಿ ಸಿಗ್ತಾರಲ್ಲ, ಅಥವಾ ಬ್ರೈಡಲ್ನ ಹೇಗೆ ಕ್ವೈರೀಸ್ ಇದು ಮಾಡೋದು, ಕಲಿಯೋದು ಈಸಿ. ಕಲಿಯೋದು ನೀವು ಯಾವುದೋ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ರೆ ಕಲ್ತು ಬಿಡ್ಬೋದು ಮೇಕಪ್ ಅನ್ನೋದು. ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್. ಬಟ್ ಕಲ್ತಾದ್ಮೇಲೆ ಏನು, ವಾಟ್ ಈಸ್ ನೆಕ್ಸ್ಟ್ ಅನ್ನೋದೇ ತುಂಬಾ ಜನಕ್ಕೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡ್ತೀವಿ, ಜಾಬ್ ಹೇಗೆ ತಗೊಳ್ಳೋದು ಅಂತ ಗೊತ್ತಿಲ್ಲ. ನಿಜ ನಿಜ. ಸೊ ತುಂಬ ಜನ ಏನು ಅನ್ಕೊಂಡ್ಬಿಡ್ತಾರೆ, ಮೇಕಪ್ ಕೋರ್ಸ್ ಮಾಡ್ಕೊಂಡ ತಕ್ಷಣ ಲ್ಯಾಕ್ಸ್ ಟುಗೆದರ್ ನಾವು ಅರ್ನ್ ಮಾಡ್ಬಿಡ್ಬೋದು, ಇಟ್ಸ್ ಅ ಗ್ಲಾಮರಸ್ ಇಂಡಸ್ಟ್ರಿ ಅಂತೆಲ್ಲ ಅನ್ಕೊಳ್ತಾರೆ. ವಾಸ್ತವವಾಗಿ ಹಾಗಲ್ಲ. ಅದು ಏನಾಗುತ್ತೆ ಅಂದರೆ ನಥಿಂಗ್ ಈಸ್ ಈಸಿ. ಎಸ್. ಸೊ ಕಲಿಯುವಾಗೆಲ್ಲ ಅದು ಎಲ್ಲನೂ ಚೆನ್ನಾಗಿರುತ್ತೆ. ಇಷ್ಟೇ ಅಲ್ವಾ ಮೇಕಪ್ ಅಂದರೆ, ಇಷ್ಟೇ ಅಲ್ವಾ ಟೆಕ್ನಾಲಜಿ, ಕಲ್ತ್ಬಿಟ್ರೆ ಆಯಿತು ಅಂತ. ಬಟ್ ಕಲ್ತ್ಕೊಂಡು ಬಂದ ನಂತರ ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಫ್ಯಾಷನ್ ಇಂಡಸ್ಟ್ರಿ, ಮೇಕಪ್ ಇಂಡಸ್ಟ್ರಿ ಎರಡೂ ಅಷ್ಟೇ. ಇವತ್ತಿರೋ ಮೇಕಪ್ ನಾಳೆ ಇರೋದೇ ಇಲ್ಲ. ಸೊ ಹೊಸ ಹೊಸ ಮೇಕಪ್ ಹೆಸರು ಬೇರೆ ಬೇರೆ ಇಡ್ತಾ ಇರ್ತಾರೆ, ಬಟ್ ಫಾರ್ಮುಲಾ ಒಂದೇ ಇದ್ರೂ ಆ ಹೊಸ ಟೆಕ್ನಾಲಜಿನೇ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಎಲ್ಲದಕ್ಕಿಂತ ಒಂದು ಸೂಪರ್ ಸಕ್ಸಸ್ ಫಾರ್ಮುಲಾ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ಔಟ್ ಆಫ್ ದ ಸೈಟ್ ಆದರೆ ಔಟ್ ಆಫ್ ದ ಮೈಂಡ್ ಆಗ್ತೀವಿ. ಸೊ ಯಾವಾಗಲೂ ನಾವು ಸೈಟಲ್ಲಿ ಇರಲೇಬೇಕಾಗತ್ತೆ. ಸೊ ಹಾಗಾಗಿ ಈ ಸೋಷಿಯಲ್ ಮೀಡಿಯಾನ ಫಸ್ಟ್ ನಾವು ಕಾನ್ಕ್ವರ್ ಮಾಡ್ಕೊಳ್ಬೇಕಾಗತ್ತೆ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್. ತುಂಬ ಜನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಈಗ ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರೆಲ್ಲ ಆ ಥರದ್ದು ಮಾಡ್ತಾ ಇದ್ದಾರೋ ಅವ್ರು ತುಂಬ ಚೆನ್ನಾಗಿ ಸಕ್ಸಸ್ಸು ಆಗ್ತಾ ಇದ್ದಾರೆ. ಅಂದರೆ ನನ್ನ ವರ್ಕ್ನ ನಾನು ತೋರಿಸಿದ್ರೆ ಅಫ್ಕೋರ್ಸ್ ಅದು ನೋಡಿದ ಜನ ಅದು ಬಂದೇ ಬರ್ತಾರೆ. ಬಟ್ ಇನಿಷಿಯಲ್ ಡೇಸಲ್ಲಿ ಸರಿಯಾಗಿ ಮೇಕಪ್ ಮಾಡೋಕ್ಕೆ ಗೊತ್ತಾಗಿರಲ್ಲ, ಅಥವಾ ಹೊಸ ಟೆಕ್ನಾಲಜೀಸ್ ಗೊತ್ತಿರಲ್ಲ, ಯಾವುದೋ ಬೇಸಿಕ್ ಕೋರ್ಸ್ ಕಲ್ತ್ಕೊಂಡು ಬಂದ ತಕ್ಷಣ ಮೇಕಪ್ ಆರ್ಡರ್ ಸಿಕ್ಬಿಡಲ್ಲ, ಅಥವಾ ಕ್ಲೈಂಟ್ಸ್ ರಿಕ್ವೈರ್ಮೆಂಟು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವಾಗ ಇನ್ಸ್ಟಾ ಫೇಸ್ಬುಕ್ಕಲ್ಲೆಲ್ಲ ನೋಡಿದ ತಕ್ಷಣವೇ ನನಗೂ ಇದೇ ಥರನೇ ಮೇಕಪ್ ಬೇಕು ಅಂತ ಡಿಮಾಂಡ್ ಇರುತ್ತೆ. ಸೊ ಆ ಸ್ಕಿನ್ ಮೇಲೆ ಹೇಗೆ ನಾವು ವರ್ಕ್ ಮಾಡಬೇಕು ಅನ್ನೋದು ಮೇಕಪ್ ಆರ್ಟಿಸ್ಟ್ಗಳು ಹೊರಗಡೆ ಬಂದ ತಕ್ಷಣವೇ, ಅಂದರೆ ಸರ್ಟಿಫಿಕೇಷನ್ ಆಗಿ ಆಚೆ ಬಂದ ತಕ್ಷಣವೇ ಇಟ್ಸ್ ಅ ಬಿಗ್ ಚಾಲೆಂಜ್ ಅಂತ ಹೇಳ್ತೀವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಬರ್ತೀನಿ. ಅಂದರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಯಾವ ರೀತಿ ನಾವು ಅವ್ರಿಗೆ ಸಿಂಪ್ಲಿಫೈ ಮಾಡಿ ಹೇಳ್ಕೊಡ್ತೀವೋ ಆ ಫಾರ್ಮುಲಾನ ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮೇಕಪ್ ಅಥವಾ ಬ್ಯೂಟಿ ಇಂಡಸ್ಟ್ರಿಲಿ ಸಕ್ಸೀಡ್ ಆಗ್ಬೋದು. ಸೊ ಇಟ್ಸ್ ಪ್ಯೂರ್ಲಿ ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ತೀವಿ. ಸೊ ಅದನ್ನು ಹೇಗೆ ಮಾಡಬೇಕು ಅಂತ ಕಲಿಯೋದು ಎಷ್ಟು ಇಂಪಾರ್ಟೆಂಟು, ಅದಾದಮೇಲೆ ನಾವು ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇ ಫಾರ್ಮುಲಾ ಯಾವುದು ಅಂತಂದರೆ, ಒಂದು ಸೋಷಿಯಲ್ ಮೀಡಿಯಾ, ಅದರಲ್ಲೂ ಫ್ರೀಯಾಗಿ ಸಿಗುವಂಥ ಸೋಷಿಯಲ್ ಮೀಡಿಯಾನ ಎಷ್ಟಾಗುತ್ತೋ ಅಷ್ಟು ನಾವು ಯೂಸ್ ಮಾಡ್ಕೊಳ್ಬೇಕು, ಮಿಸ್ಯೂಸ್ ಅಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಆಗಿದೆ. ಅಂದರೆ ಎಡಿಟೆಡ್ ಇದ್ರದ್ದು ವಿಷನ್ಸ್ಗಳು ಹಾಕೋದು, AI ವಿಷನ್ಸ್ಗಳೆಲ್ಲ ಹಾಕ್ಬಿಟ್ಟು ನಾವು ಕನ್ವಿನ್ಸನ್ನು ಮಾಡಿಬಿಡ್ಬೋದು. ಆದರೆ ಕ್ಲೈಂಟ್ಸ್ ಡಿಮಾಂಡ್ ಮಾಡಿದಾಗ ನಾವು ಅದನ್ನು ಫುಲ್ಫಿಲ್ ಮಾಡ್ತೀವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಿಸ್ಗೈಡ್, ಮಿಸ್ಲೀಡ್ ಎರಡೂ ಮಾಡಬಾರ್ದು. ಏನಿರುತ್ತೋ ನನ್ನ ಕೆಪಾಸಿಟಿ ಇಷ್ಟೇ, ನನ್ನ ಕ್ವಾಲಿಟಿ ಇದು, ನಾನು ಈ ವರ್ಕ್ ಮಾಡ್ತಾಯಿದ್ದೀನಿ, ಇಷ್ಟ ಆದರೆ ಬನ್ನಿ ಅಂತ ಹೇಳಬೇಕು. ಸೊ ಅದು ಫಸ್ಟು. ಯಾಕಂದರೆ ಕ್ಲೈಂಟ್ಸೇ ದೇವರು. ಹಾಗಾಗಿ ಅವ್ರಿಗೆ ದಾರಿ ತಪ್ಪಿಸಿ ನಾನು ದುಡ್ಡು ಮಾಡೋದು ತಪ್ಪಾಗುತ್ತೆ. ಸೊ ಅದು ಫಸ್ಟ್ ಅಂತ ಹೇಳ್ತೀವಿ. ಯಾರೆಲ್ಲ ಆಲ್ರೆಡಿ ಮೇಕಪ್ ಕೋರ್ಸ್ನ ಮಾಡ್ಕೊಂಡಿರ್ತಾರೆ ಅವರು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಒಂದು ಚೆನ್ನಾಗಿ, ಅಂದರೆ ಫ್ರೀಯಾಗಿ ಮಾಡಿದ್ರೂ ಪರವಾಗಿಲ್ಲ, ಒಂದಷ್ಟು ಒಳ್ಳೊಳ್ಳೆ ಮೇಕ್ ಓವರ್ನ ಮಾಡಿ, ಇದು ನಾನೇ ಮಾಡಿರೋದು ಅಂತ ವಿತ್ ಪ್ರೂಫೇ ತೋರಿಸಿ ಅದನ್ನು ಪೋಸ್ಟ್ ಮಾಡ್ತಾ ಬರಬೇಕು. ಓಕೆ, ಮಾಡ್ತಾ ಇರೋವಂಥದ್ದನ್ನು ಈಗ ಅಂದರೆ ಕ್ಯಾಂಡಿಡ್ ಫೋಟೋಸ್ಗಳಾಗಲಿ, ಬಿಫೋರ್ ಆ್ಯಂಡ್ ಆಫ್ಟರ್ ಹಾಕೋದಾಗಲಿ, ಅದನ್ನೆಲ್ಲ ಒಂದು ಒಳ್ಳೆ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರೊಫೈಲ್ ಕ್ರಿಯೇಟ್ ಆದ ತಕ್ಷಣವೇ ನೆಕ್ಸ್ಟ್ ಬರೋದೇ ನೆಟ್ವರ್ಕಿಂಗ್ ಅಂತ ಹೇಳ್ಬಿಟ್ಟು. ನಾವು ಎಷ್ಟು ಜನ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ಎಷ್ಟು ನೆಟ್ವರ್ಕಿಂಗ್ ಮಾಡ್ತೀವಿ, ಜನದ ಜೊತೆ ಎಷ್ಟು ಬೆರಿತೀವಿ, ಆವಾಗಷ್ಟೇ ವರ್ಕ್ ಆರ್ಡರ್ ಸಿಗುತ್ತೆ. ಇವಾಗ ಮೇಕಪ್ ಮಾಡ್ಕೊಳ್ಳುವಾಗ ಅಷ್ಟೇ, ಮೇಕಪ್ ಮಾಡೋರ್ಗು ಅಷ್ಟೇ, ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ತೋರಿಸಿದ್ರೆ ಮಾತ್ರ ನಂಗೆ ಆರ್ಡರ್ ಸಿಗೋದು. ಹಾಗಾಗಿ ನಾವು ಜನದ ಜೊತೆ ಬೆರಿತಾ ಹೋಗಬೇಕು.
ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಸ್ವಲ್ಪ ಮಾಡಿದ ತಕ್ಷಣ ಆ್ಯಟಿಟ್ಯೂಡ್ ಬಂದುಬಿಡುತ್ತೆ. ಫಸ್ಟ್ ಆಫ್ ಆಲ್ ಆ್ಯಟಿಟ್ಯೂಡ್ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಒಳ್ಳೆ ಅಂದರೆ ಏನು ಹೇಳ್ತೀವಿ, ಕನ್ವಿನ್ಸಿಂಗ್ ಆಗಿ ಕ್ಲೈಂಟ್ಸ್ ಹತ್ರ ನಾವು ಕೂತು ಮಾತಾಡಬೇಕು. ನಾವು ಹಳೆ ಸಂಚಿಕೆಯಲ್ಲಿ ಹೇಳಿದ್ದೀವಿ ಕೂಡ, ಬ್ರೈಡಲ್ ಕೌನ್ಸಿಲಿಂಗ್ ಇಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು. ಸೊ 1-to-1 ಇಂಟ್ರಾಕ್ಷನ್ ಆಗಿ ಮಾಡ್ತಾ ಬರಬೇಕು. ನೆಟ್ವರ್ಕಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ, ನಾವು ಎಷ್ಟು ಜನದ ಹತ್ರ ಮಾತಾಡ್ತೀವೋ ನನ್ನ ಜ್ಞಾನ ಅಷ್ಟು ಜನಕ್ಕೆ ಗೊತ್ತಾಗುತ್ತೆ, ಅಷ್ಟೇ ಆರ್ಡರ್ಸ್ ನನಗೆ ಬರ್ತಾ ಹೋಗುತ್ತೆ. ಇದಾದಮೇಲೆ ಪ್ರಾಡಕ್ಟ್ ನಾಲೆಜು. ಈಗ ಕಲಿಯುವಾಗ ಏನಾಗುತ್ತೆ, ತುಂಬ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದಷ್ಟು ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ಗಳು ಮಾತ್ರ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇರಿಬಿಟ್ಟು ಕಳಿಸಿರ್ತಾರೆ. ಆ್ಯಕ್ಚುಲಿ ಹಂಗೆ ಅಲ್ವೇ ಅಲ್ಲ. ಎಕನಾಮಿಕಲಿ ತುಂಬ ಅಂದರೆ ಅಫೋರ್ಡಬಲ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಬಟ್ ಅದೇನು ಮಾಡ್ತಾರೆ ಅಂದರೆ, ಅವ್ರು ಸ್ಪಾನ್ಸರ್ಶಿಪ್ ಎಲ್ಲೂ ಕೊಟ್ಟಿರಲ್ಲ, ಹಾಗಾಗಿ ಜನಕ್ಕೆ ಗೊತ್ತಾಗೋದೇ ಇಲ್ಲ. ಸೊ ಅದು ಕರಾಳ ಸತ್ಯ ನಮ್ಮ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ನಡೀತಾ ಇರೋಂಥದ್ದು. ಯಾವುದೋ ಒಂದು ಬ್ರ್ಯಾಂಡ್ ಪ್ರಮೋಷನ್ ಬಂದುಬಿಡ್ತು, ಎಲ್ಲ ವೈರಲ್ ಆಗಿರುತ್ತೆ. ಇನ್ಫ್ಲೂಯೆನ್ಸರ್ಸ್ ಇನ್ಫ್ಯಾಕ್ಟ್ ನನ್ನನ್ನೇ ಆಫರ್ ಮಾಡಿರ್ತಾರೆ ಇದನ್ನು ಹಾಕಿ ಅಂತ. ನಾನು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಮಾಡೋದೇ ಇಲ್ಲ, ಪೇಯ್ಡ್ ಪ್ರಮೋಷನ್ ಅಂತೂ ಮಾಡೋದೇ ಇಲ್ಲ. ಯಾಕೆಂದರೆ ನಮ್ಮನ್ನು ನಂಬಿ ಸುಮಾರು ಜನ ನೋಡ್ತಾ ಇರ್ತಾರೆ. ಈಗ ಈ ಶೋನು ನೋಡ್ತಾ ಇರೋರು ಸಾಕಷ್ಟು ಜನ ಇರ್ತಾರೆ. ಸೊ ಒಂದು ಟ್ರಸ್ಟ್ ಇರುತ್ತೆ, ಈ ಪ್ರಾಡಕ್ಟ್ಸನ್ನು ಇವ್ರು ಸಜೆಸ್ಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ. ಸೊ ನಾನು ಯಾರ ಜೊತೆನೋ ಟೈಅಪ್ ಆಗಿಬಿಟ್ಟು ಆ ಬ್ರ್ಯಾಂಡನ್ನು ಪ್ರಮೋಷನ್ ಮಾಡಿದ ತಕ್ಷಣ ತುಂಬ ಜನ ಬ್ಲೈಂಡಾಗಿ ತೊಗೊಳ್ಳೋವಂಥವ್ರು ಇರ್ತಾರೆ. ಸೊ ನಾನು ಒಂದು ನಿಮ್ಮ ಚಾನಲ್ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಬರೀ ನಾವು ಯಾವುದೋ ಒಂದು ಪ್ರಮೋಷನ್ಗೆ ಅಥವಾ ನನಗೆ ಇಷ್ಟು ಸಿಗ್ತಾ ಇದೆ ದುಡ್ಡನ್ನೋಕ್ಕೋಸ್ಕರ ಇನ್ಫ್ಲೂಯೆನ್ಸರ್ಸ್ಗಳು ಕೆಟ್ಟ ಇನ್ಫ್ಲೂಯೆನ್ಸ್ಗಳನ್ನ ಮಾಡಬಾರ್ದು, ಕೆಟ್ಟ ಪ್ರಾಡಕ್ಟ್ಗಳನ್ನ ಇನ್ಫ್ಲೂಯೆನ್ಸೇ ಮಾಡಬಾರ್ದು. ಅದು ಬರೀ ಮೇಕಪ್ ಆರ್ಟಿಸ್ಟ್ಗಳಿಗೆ ಮಾತ್ರನೇ ಅಲ್ಲ, ಕಾಮನ್ ಪರ್ಸನ್ಗೂ ಅದು ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಸೊ ಸಿಕ್ಕಿದ್ದೆಲ್ಲ ಸೀರಮ್ಗಳು, ಸಿಕ್ಕಿದ್ದೆಲ್ಲ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಹಾಕೊಳ್ತಾ ಇದ್ದಾರೆ. ಅದನ್ನು ಅವಾಯ್ಡ್ ಮಾಡಬೇಕು ಫಸ್ಟ್ ಆಫ್ ಆಲ್. ಮತ್ತು ಒಂದಷ್ಟು ಒಳ್ಳೆ ಪ್ರಾಡಕ್ಟ್ಸ್ಗಳಿರುತ್ತೆ, ಅದು ನಿಮಗೆ ಗೊತ್ತೇ ಇಲ್ಲದೇ ಇರೋವಂಥ ಪ್ರಾಡಕ್ಟ್ಸ್ಗಳು ಇರುತ್ತೆ. ಕೆಲವು ಇನ್ಸ್ಟಿಟ್ಯೂಷನ್ಸಲ್ಲಿ ಅದು ಹೇಳೂ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಪ್ಯಾನ್ ಕೇಕ್ಗಳ ಬಗ್ಗೆಲ್ಲ ಹೇಳಿದ್ದೀವಿ ನಾವು ಅದರಲ್ಲಿ. ಸೊ ಪ್ಯಾನ್ ಕೇಕ್ ಆಗಿರ್ಬೋದು, ಏರ್ ಬ್ರಷ್ ಮೇಕಪ್ ಆಗಿರ್ಬೋದು. ಏರ್ ಬ್ರಷ್ ಮೇಕಪ್ನ ನಾವೀಗೇನು ಡೆಮಾನ್ಸ್ಟ್ರೇಷನ್ ನೋಡ್ತಾ ಇದ್ದೀವಿ, ಸೊ ದಟ್ ಈಸ್ ವೆರಿ ಅಫೋರ್ಡೆಬಲ್ ಆಯಿತಾ. ಆ ಏರ್ ಬ್ರಷ್ ಗನ್ನೇ ನಿಮಗೆ 2000-3000 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಅದಕ್ಕೆ ಹಾಕೋ ಪ್ರಾಡಕ್ಟ್ಸ್ಗಳೂ ನಿಮಗೆ ಲೆಸ್ ದೆನ್ 2000-3000 ಒಳಗಡೆ ಸಿಗುತ್ತೆ. ಬಟ್ ಅದನ್ನು ಎಷ್ಟು ಹೈಪ್ ಮಾಡಿದ್ದಾರೆ ಅಂದರೆ, ಕೆಲವೊಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ದು ಪ್ರಾಡಕ್ಟು 37,000 ರುಪೀಸ್ ಆಗುತ್ತೆ. ಅದರಲ್ಲಿ ಮಾಡಿದರೆ ಮಾತ್ರನೇ ನೀವು ಏರ್ ಬ್ರಷ್ ಮೇಕಪ್ ಮಾಡೋಕ್ಕಾಗೋದು ಅಂತ ಫೋರ್ಸ್ ಮಾಡಿ, ಇವಾಗ ನನ್ನ ಕೈಗೆ ಏರ್ ಬ್ರಷ್ ಮೇಕಪ್ ಎಟಕೋದೇ ಇಲ್ಲ ಅಂತ ಎಷ್ಟೊಂದು ಜನ ಡ್ರಾಪ್ ಔಟ್ ಆಗಿದ್ದಾರೆ. ಇಟ್ ಈಸ್ ನಾಟ್. ನಾವೀಗ ಏನು ಡೆಮಾನ್ಸ್ಟ್ರೇಷನಲ್ಲಿ ತೋರಿಸ್ತಾ ಇದ್ದೀವಿ, ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಲೆಸ್ ದೆನ್ 3000 ರುಪೀಸದ್ದೇ ಪ್ರಾಡಕ್ಟ್ ಅದು. ಆ್ಯಂಡ್ ಎಫಿಷಿಯೆಂಟ್ ಆಗಿ ಕೂಡ ಇದೆ. ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿರುತ್ತೆ. ಅದೊಂದು ಡಿವೈಸ್ ಅಷ್ಟೇ, ನೀವು ಸೇಫ್ಟಿ. ಸೊ ಅದೊಂದು ಡಿವೈಸ್ ಅಷ್ಟೇ, ಅದರಲ್ಲಿ ಏನು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಲ್ಲ. ಅದು ಕಂಪ್ರೆಸರ್ ಇರುತ್ತೆ. ಸೊ ಆ ಕಂಪ್ರೆಸರ್ ಮೂಲಕ ನೀಟಾಗಿ ಮೇಕಪ್ ಈವನ್ ಔಟ್ ಆಗಿ ಸ್ಪ್ರೆಡ್ ಆಗುತ್ತೆ ಅಷ್ಟೇ, ಬಿಟ್ಟರೆ ನಾನು ಹಾಕೋ ಪ್ರಾಡಕ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಡಿವೈಸಿಗೆ ನಾವು 37,000 ಕೊಡೋದು ಸೀರಿಯಸ್ಲಿ ಫೂಲಿಶ್ನೆಸ್ ಅಂತ ಹೇಳ್ತೀವಿ. ಸೊ ಹೀಗೆ ಮೇಕಪ್ ಇಂಡಸ್ಟ್ರಿಲಿ ತುಂಬ ಈ ಥರ ಮಿತ್ಗಳಿದೆ. ಅಂದರೆ ಈ ಪ್ರಾಡಕ್ಟನ್ನು ಹೈಡೇ ಮಾಡಿಬಿಟ್ಟಿರ್ತಾರೆ, ಬಿಕಾಸ್ ಇವರು ಸ್ಪಾನ್ಸರ್ಶಿಪ್ ಕೊಟ್ಟಿರಲ್ಲ, ಯಾರಿಗೂ ಗೊತ್ತು ಕೂಡ ಆಗಿರಲ್ಲ. ಸೊ ಇನ್ಸ್ಟಿಟ್ಯೂಷನ್ಸಲ್ಲಿ ಕಲಿಸುವಾಗ ಬಟ್ ಯಾವ ಪ್ರಾಡಕ್ಟ್ ನಮ್ಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ ಡಿಸೈಡ್ ಹೇಗೆ ಮಾಡೋದು ಇವರೆಲ್ಲ? ಒಂದೊಳ್ಳೆ ಇನ್ಸ್ಟಿಟ್ಯೂಷನ್ ಕಡೆ ಹೋಗಬೇಕು. ಈಗ ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏನು ಮಾಡ್ತೀವಿ ಅಂದರೆ, ಸ್ಟೂಡೆಂಟ್ಸ್ಗೆ ನೋಡಿ ಅದು ಅಷ್ಟೇ ರೇಟಿದ್ದು ಸಿಗುತ್ತೆ, ಅದ್ರ ಕೆಲಸ ಇದು ಕೂಡ ಎಫಿಷಿಯೆಂಟಾಗಿ ಮಾಡುತ್ತೆ. ಯಾರೋ ದುಡ್ಡಿನ ಆಸೆಗೋಸ್ಕರ ನಾವು ಇನ್ಫ್ಲುಯೆನ್ಸರ್ಸ್ನ ಯೂಸ್ ಅಂದರೆ ಅದನ್ನು ತೋರಿಸಿದ ತಕ್ಷಣ ಯೂಸ್ ಮಾಡಬಾರ್ದು. ರಿಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಬೇಕು. ಸೊ ಪ್ರಾಡಕ್ಟ್ ನಾಲೆಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಬರೀ ಮೇಕಪ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇರುತ್ತಲ್ಲ, ಯಾವುದೇ ಒಂದು ಆಂಟ್ರಪ್ರಿನರ್ ಆಗಲೂ ಅವರು ಆ ಪ್ರಾಡಕ್ಟ್ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಈ ಥರದ್ದೆಲ್ಲ ತುಂಬ ಇದೆ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಅಂತೂ ತುಂಬಾ ಇದೆ. ಸೊ ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ನಾನು ಮೇಕಪ್ ಆರ್ಟಿಸ್ಟ್ ಆಗ್ತೀನಿ ಅನ್ನೋದು ದೊಡ್ಡ ಮಿತ್ತದು. ಈಗ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತೀನಿ, ಬರೀ 10,000 ರುಪೀಸ್ ಇನ್ವೆಸ್ಟ್ ಮಾಡಿದರೆ ಸಾಕು, 3D HD ಅಥವಾ ತುಂಬ ಒಳ್ಳೆ ಪ್ರಾಡಕ್ಟ್ಸಿನ ಮೇಕಪ್ಪನ್ನು ನಾವು ಆರಾಮಾಗಿ ಮಾಡ್ಬೋದು. ಸೊ ವೈ ವೇಸ್ಟ್ ಯುವರ್ ಮನಿ? ದುಡ್ಡನ್ನು ವೇಸ್ಟ್ ಮಾಡೋಂಥ ಅಗತ್ಯ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಫಸ್ಟು ನೆಟ್ವರ್ಕಿಂಗ್ ಇಂಪಾರ್ಟೆಂಟ್, ಪ್ರಾಡಕ್ಟ್ ನಾಲೆಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಕಷ್ಟು ಜನ ಡ್ರಾಪ್ ಔಟ್ ಆಗ್ತಾ ಇರೋದು ಮೇಕಪ್ ಇಂಡಸ್ಟ್ರಿಲಿ ಯಾತಕ್ಕೆ ಅಂತಂದರೆ, ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆಗದೇ ಇರೋರು, ಅಷ್ಟೊಂದು ಲಕ್ಷ ಆಗುತ್ತೆ, ನನ್ನ ಕೈಯಲ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ, ಡ್ರಾಪ್ ಔಟ್ ಆಗ್ತಾರೆ. ಇಲ್ಲ ಇನ್ನೊಂದು ಕೇಸ್ ಇದೆ, ಅದು ಉಲ್ಟಾ ಕೇಸು. ಏಕ್ದಮ್ ಕಲ್ತು ಬಂದ ತಕ್ಷಣವೇ ಇವಾಗ ನೋಡಿರ್ತಾರೆ ಇನ್ಫ್ಲುಯೆನ್ಸರ್ಸ್ನ ಅಥವಾ ಇನ್ಸ್ಟಿಟ್ಯೂಷನ್ಸ್ನ ನೋಡಿರ್ತಾರೆ. ನಾನು ಇಷ್ಟು ದೊಡ್ಡ ಸ್ಟುಡಿಯೋ ಓಪನ್ ಮಾಡಿದರೆ ಮಾತ್ರ ನನಗೆ ಆರ್ಡರ್ಸ್ ಸಿಗುತ್ತೆ ಅಂತ ಅಂದ್ಕೊಂಡು ಮೇಕಪ್ ಆರ್ಟಿಸ್ಟ್ಗಳು ತುಂಬ ಇನ್ವೆಸ್ಟ್ ಮಾಡಿ ಸ್ಟುಡಿಯೋಗಳು ಓಪನ್ ಮಾಡ್ತಾರೆ. ದಿನಕ್ಕೆ 4-5 ಸ್ಟುಡಿಯೋಗಳು ಶಟ್ ಡೌನ್ ಆಗ್ತಾ ಇರೋದು. ಏನಕ್ಕೆ ಅಂದರೆ ಇನ್ಸಾಲ್ವೆನ್ಸಿಯಿಂದ. ಯಾರೋ ತುಂಬ ದುಡ್ಡು ಖರ್ಚು ಮಾಡಿ ಸ್ಟುಡಿಯೋ ಓಪನ್ ಮಾಡಿದ್ರು ಅಂತ ನಾನು ಮಾಡೋ ಅಗತ್ಯ ಇಲ್ಲ. ಒಂದು ಫ್ರ್ಯಾಂಕಾಗಿ ಹೇಳೋದೇನಂತಂದರೆ, ಯಾವ ಬ್ರೈಡಲ್ ಆರ್ಡರ್ಸ್ಗಳು ತೊಗೊಂಡ್ರು ನಾವು ಅಲ್ಲಿಗೆ ಹೋಗಬೇಕಾಗಿರುತ್ತೆ, ಅಂದರೆ ಆನ್ ಸ್ಪಾಟ್ ನಾವು ಹೋಗಿ ಮಾಡಬೇಕಾಗಿರುತ್ತೆ ಹೊರತು ನಮ್ಮ ಸ್ಟುಡಿಯೋಗೆ ಬಂದು ಮೇಕಪ್ ಮಾಡಿಸ್ಕೊಳ್ಳೋರ ಸಂಖ್ಯೆ ತುಂಬ ಕಡಿಮೆ.
ಬರೀ ಏನೋ ಸಣ್ಣ ಪುಟ್ಟ ಪಾರ್ಟಿ ಒಕೇಶನ್ಸ್ಗಳು ಅಥವಾ ಸಣ್ಣ ಸಣ್ಣ ಫಂಕ್ಷನ್ಸ್ಗಳಿಗೆ ಸ್ಟುಡಿಯೋಗೆ ಬಂದು ಮೇಕಪ್ ಮಾಡಿಸ್ಕೊಳ್ತಾರೆ ಅಷ್ಟೇ ಹೊರತು ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ ಅಂದರೆ ಮೇಕಪ್ ಸ್ಟುಡಿಯೋ ಓಪನ್ ಮಾಡೋದು ಸೀರಿಯಸ್ಲಿ ನೆಸಸರಿ ಏನಿರೋದಿಲ್ಲ. ಸೊ ನಾವೇ ಅಲ್ಲಿಗೆ ಹೋಗಬೇಕಾಗಿರುತ್ತೆ, ಅಂದರೆ ಲೊಕೇಶನ್ಗೆ ಹೋಗಿ ನಾವೇ ಅಲ್ಲಿ ಇದು ಏನೋ ಮದುವೆ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿಗೆ ಹೋಗಬೇಕು. ಸೊ ನಾನು ಅಲ್ಲಿಗೆ ಹೋಗೋದಾದರೆ ಇಲ್ಲಿ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು? ಅದು ಇನ್ವೆಸ್ಟ್ ಮಾಡಿ ಆವಾಗ ನಮಗೆ ಬಾಡಿಗೆ ಕಟ್ಟಬೇಕು, ಮತ್ತು ಅದರದ್ದೆಲ್ಲ ಇನ್ವೆಸ್ಟ್ಮೆಂಟನ್ನು ನಾವು ರಿಕವರಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಫೆಡಪ್ ಆಗಿಬಿಡ್ತಾರೆ, ಶಟ್ ಡೌನ್ ಆಗಿಬಿಡುತ್ತೆ. ಸೊ ಹಾಗೆಲ್ಲ ಆಗಿ ಇದರಲ್ಲಿ ಫೇಲ್ ಆಗ್ತಾ ಇರುವಂಥದ್ದು. ಸೊ ಇನ್ವೆಸ್ಟ್ ಯುವರ್ ಬ್ರೈನ್ ರಾದರ್ ದ್ಯಾನ್ ಮನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಮೇಕಪ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗಿರೋದು. ಹೌದು, ಒಳ್ಳೆ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಎಷ್ಟು ಬೇಕೋ ಅಷ್ಟು, ಹೌದು, ಅದಕ್ಕೆ ತಕ್ಕದಾದ ಬ್ರೈನ್ ಯೂಸ್ ಮಾಡ್ಕೋಬೇಕು. ಸೊ ಒಳ್ಳೆ ಪ್ರಾಡಕ್ಟ್ಸ್, ಒಳ್ಳೆ ಕಿಟ್ನ ಮಾಡ್ಕೊಳ್ಳಿ. ಸುಮ್ಮನೆ ಅನಗತ್ಯವಾಗಿ ಇನಿಷಿಯಲ್ ಡೇಸಲ್ಲಿ ಸ್ಟುಡಿಯೋ ಓಪನ್ ಮಾಡೋವಂಥ ನೆಸಸರಿ ಇರಲ್ಲ. ಫ್ರೀಲಾನ್ಸಿಂಗ್ ಮೇಕಪ್ ಆರ್ಟಿಸ್ಟ್ ಆಗಿ ತುಂಬ ಒಳ್ಳೆ ಆಪರ್ಚುನಿಟೀಸ್ ಇರುತ್ತೆ. ಲಾಸ್ಟಲ್ಲಿ ಒಂದು ಪಂಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಕುತ್ಕೊಂಡಿದ್ರೆ ಯಾವ ಮೇಕಪ್ ಆರ್ಡರ್ಸು ಬರೋದಿಲ್ಲ. ವೆರಿ ಈಸಿ. ಇವಾಗ ಏನಾದರೂ ಮಾಡಬೇಕಂದ್ರೆ ಒಂದು ನಮ್ಮದು ಪ್ರೊಫೈಲ್ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು, ಒಂದಷ್ಟು ವಿಸಿಟಿಂಗ್ ಕಾರ್ಡ್ಸ್ಗಳನ್ನ ಮಾಡಿಸ್ಕೊಳ್ಬೇಕು, ಅಡ್ವಾನ್ಸ್ ವಿಸಿಟಿಂಗ್ ಕಾರ್ಡ್ಸ್ಗಳನ್ನ ಮಾಡಿಸಿ ಹೋಗಿ ಪರ್ಸ್ನಲಿ, ಈಗ ಪರ್ಸನ್ ಟು ಪರ್ಸನ್ ಅಂದರೆ ಸ್ಟುಡಿಯೋಗಳಿಗೆ ಹೋಗಿ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್ ಹತ್ರ ಹೋಗಿ ಅಪ್ರೋಚ್ ಮಾಡಬೇಕು. ನಿಮಗೆ ಬರೋ ವಿಡಿಯೋ ಆ್ಯಂಡ್ ಫೋಟೋಗ್ರಫಿ ಆರ್ಡರ್ಸಲ್ಲಿ ಮೇಕಪ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತಲ್ಲ, ನನಗೆ ಆರ್ಡರ್ ಕೊಟ್ಟರೆ ನಾನು ಇಷ್ಟು ನಿಮಗೆ ಪರ್ಸೆಂಟೇಜ್ ಅಂತ ಕೊಡ್ತೀನಿ ಅಂತ ಅವ್ರ ಹತ್ರ ನಾವು ಮಾಡ್ಕೊಳ್ಬೇಕು. ಈವೆಂಟ್ ಮ್ಯಾನೇಜ್ಮೆಂಟ್ ಹತ್ರ ನಾವು ಈ ಥರ ಟೈ ಅಪ್ ಆಗಬೇಕು. ಜೊತೆಗೆ ಚೌಟ್ರಿಗಳಲ್ಲಿ ಪಾರ್ಟಿ ಹಾಲ್ಗಳಲ್ಲಿ ಹೋಗಿ ನಾವು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಇಲ್ಲಿ ಯಾವುದೇ ಫಂಕ್ಷನ್ ಆದ್ರೂ ಮೇಕಪ್ ರಿಕ್ವೈರ್ಮೆಂಟ್ ಇದ್ರೆ ನಮ್ಮನ್ನು ರೆಫರ್ ಮಾಡಿ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ. ತುಂಬಾ ಮುಖ್ಯ, ತುಂಬಾನೇ ಮುಖ್ಯ. ನಾವು ಎಷ್ಟು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತೀವೋ ಅಷ್ಟೇ ನಾವು ಗ್ರೌಂಡ್ ವರ್ಕ್ ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಅದೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಈ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗೋದು 100% ಬರೆದಿಟ್ಕೊಳ್ಬೋದು. ಸೊ ಈ ಥರ ಯಾವುದೇ ಒಂದು ಅಪ್ಕಮಿಂಗ್ ಮೇಕಪ್ ಆರ್ಟಿಸ್ಟ್ಗಳಿಗೆ ಈ ಎಲ್ಲ ಟಿಪ್ಸು ಯೂಸ್ ಆಗುತ್ತೆ ನಿಮ್ಮ ಶೋ ಮೂಲಕ ಅಂತ ನಾನು ಅನ್ಕೋತಿದ್ದೀನಿ. ಖಂಡಿತ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಷರ್. ಈ ಮೇಕ್ ಓವರ್ ಮಂತ್ರದ ಉದ್ದೇಶನೇ ನಿಮಗೆ ಸೌಂದರ್ಯ ಜ್ಞಾನ ಏನಿದೆ ಅದರ ನೆಕ್ಸ್ಟ್ ಲೆವೆಲನ್ನು ಕೊಡುವಂಥದ್ದು. ನಾವು ಇಬ್ಬರು ಸೇರಿಕೊಂಡು ನಿಮ್ಮ ಲೈಫ್ನಲ್ಲಿ ನ್ಯಾಚುರಲ್ ಆಗಿ ಸಹಜವಾಗಿ ಹೇಗೆ ಸೌಂದರ್ಯವನ್ನು ಬೆಟರ್ ಮಾಡೋದು ಅನ್ನೋದಕ್ಕೋಸ್ಕರ 2 ಸೀರೀಸ್ಗಳನ್ನು ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲಲ್ಲಿ ತರ್ತಾ ಇದ್ದೀವಿ. ಒಂದು ಸೌಂದರ್ಯ ಜ್ಞಾನ, ಅಲ್ಲಿ ಜ್ಞಾನ ವೃದ್ಧಿ ಆಗುತ್ತೆ. ಇಲ್ಲಿ ಸೌಂದರ್ಯ ಜ್ಞಾನದ ಜೊತೆಗೇ ನಿಮಗೆ ಮೇಕ್ ಓವರ್ನ ಹೊಸ ಮಂತ್ರಗಳನ್ನು ಪ್ರತಿ ಸಂಚಿಕೆಯಲ್ಲೂ ಕೂಡ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಈ ಸಪೋರ್ಟನ್ನು ಮುಂದುವರಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು.